ನಮಸ್ತೆ ಸ್ನೇಹಿತರೆ, ಇವತ್ತು ಇನ್ನೊಂದು ಇತಿಹಾಸವುಳ್ಳ ಮತ್ತು ಇತಿಹಾಸವುಳ್ಳ ಒಂದು ಶ್ರೀ ಮೈಸೂರು ಅಶೋಕ ರಸ್ತೆಯಲ್ಲಿರುವ ಮಲೆ ಮಹದೇಶ್ವರ ದೇವಸ್ಥಾನ ನಾನು ಬಂದಿದ್ದೀನಿ. ಇದು ಸುಮಾರು 350 ವರ್ಷದ ಇತಿಹಾಸ ಇರೋ ಒಂದು ದೇವಸ್ಥಾನ. ಇಲ್ಲಿ ಏನು ಅಂತ ಹೇಳಿದ್ರೆ ಮೈಸೂರಲ್ಲಿ ಮೊದಲನೇ ಮಲೆ ಮಹದೇಶ್ವರ ದೇವಸ್ಥಾನ ಇದೇನೆ. 350ರಿಂದ 400 ವರ್ಷ ಇತಿಹಾಸದ ದೇವಸ್ಥಾನ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈ ರೋಡಲ್ಲಿ ನೋಡಿ, ನಾನೀಗ ನೀವು ತೋರಿಸ್ತಾ ಇದ್ದೀನಲ್ಲ, ಆಗಲೇ ಸ್ಟಾರ್ಟಿಂಗ್ ನಾನು ತೋರಿಸ್ತಿದ್ದಲ್ಲ, ಈ ಸೌಂಡ್ ಅಂತ ನಾನು ಮಾತಾಡೋಕ್ಕಾಗಿಲ್ಲ. ಈ ರೋಡಲ್ಲೇ ಮೈಸೂರು ದಸರಾ ಪ್ರೊಸೆಷನ್ನು ಕೃಷ್ಣರಾಜ ಒಡೆಯರು ಈ ಒಂದು ರೋಡಲ್ಲೇ ದಸರಾ ಪ್ರೊಸೆಷನ್ ನಡೀತಾ ಇತ್ತು ಆವಾಗ ಹಳೇ ಕಾಲದಲ್ಲಿ. ಈಗೆಲ್ಲ ರಸ್ತೆ ಎಲ್ಲ ಬೇರೆ ಕಡೆ ಇರೋದ್ರಿಂದ ಇಲ್ಲಿ ಜನಕ್ಕೆ ಅನಾನುಕೂಲ ಇರೋದ್ರಿಂದ ಇಲ್ಲಿ ಈ ಪ್ರೊಸೆಷನ್ ಇದು ರೋಡಲ್ಲಿ ಹೋಗ್ತಿದ್ದರಿಂದ ಶಾಜಿ ರೋಡಲ್ಲಿ ಹೋಗುತ್ತೆ ನೋಡಿ. ಇದು ಇತಿಹಾಸವನ್ನು ಒಂದು ದೇವಸ್ಥಾನ. ಇನ್ನೊಂದು ಏನು ಹೇಳಿದ್ರೆ ಒಳಗಡೆ ಉದ್ಭವ ಸಣ್ಣದಾಲೆಗೆ ಒಂದು ಲಿಂಗ ಉದ್ಭವ ಆಗಿರೋದು. ನಿಮಗೆಲ್ಲ ಥರ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಲೋಕೇಶ್ ಅಣ್ಣ ಅಂತಿದ್ದಾರೆ, ಅವರೇ ಅರ್ಚಕರು ಈ ಒಂದು ದೇವಸ್ಥಾನಕ್ಕೆ. ಅಲ್ಲಿ ಏನು ಮಾಹಿತಿ, ದೇವಸ್ಥಾನ ಯಾವ ರೀತಿ, ಏನೇನು ವಿಶೇಷತೆ ಅಂತೆಲ್ಲ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ಒಳಗಡಿನ ಆವರಣ ತೋರಿಸ್ತಾ ಇರೋದು ದೇವಸ್ಥಾನದಲ್ಲಿ. ಮೇಲಿಂದ ಮೇಲೆ ನಿಮಗೆ ಫುಲ್ಲು ಎಲ್ಲ ಸ್ವಲ್ಪ ಪುರಾತನ ಕಾಲದಿಂದ ಸ್ವಲ್ಪ ಎಲ್ಲ ಆಲ್ಟ್ರ್ ಮಾಡೋದ್ರಿಂದ ಈ ದೇವಸ್ಥಾನ ಆಲ್ಮೋಸ್ಟ್ ಮೈಸೂರು ಜನತೆ ನೋಡಿರ್ತೀರಿ ಆ ದೇವಸ್ಥಾನ. ಸೋಮವಾರ ನಿಮಗೆ, ಶುಕ್ರವಾರ ಜನಸಾಗರ ಇರ್ತಾ ಒಂದು ದೇವಸ್ಥಾನ. ಭಾಳ ಶಕ್ತಿ ಇರೋ ಒಂದು ಮಲೆ ಮಹದೇಶ್ವರ ಪುರಾತನ ಕಾಲದ ಒಂದು ದೇವಸ್ಥಾನ. 350 ವರ್ಷ ಇತಿಹಾಸದ ಒಂದು ದೇವಸ್ಥಾನ ನಾನು ಕೊಟ್ಟಿದ್ದೀನಿ. ನಾನು ಅಲ್ಲಿ ಮಾಹಿತಿ ಏನು ಅಂತ ನಮ್ಮ ಲೋಕೇಶ್ ಅಣ್ಣ ಅವರಿಂದ ಅವ್ರ ಜೊತೆ ಮಾತಾಡ್ತೀನಿ. ಇದು ಬರೋ ಭಕ್ತಾದಿಗಳಿಗೆ ಭಸ್ಮ ವಿಭೂತಿ ಹಾಕೋ ಒಂದು ದೇವಸ್ಥಾನ. ಇಲ್ಲಿ ಬಸಪ್ಪಂದು ಇದೆ, ಸಣ್ಣದಾಗಿ ಒಂದು ತ್ರಿಶೂಲ ಇದು ಮಾಡಿದ್ದಾರೆ ನೋಡಿ. ಮೊದಲನೇದು ನಿಮಗೆ ಗಣಪತಿನ ತೋರಿಸ್ತೀನಿ. ಈ ಕಡೆ ದಿಕ್ಕಲ್ಲಿ ಶ್ರೀ ಗಣಪತಿ ಇರೋದ್ರಿಂದ ಎಲ್ಲ ವಿಘ್ನ ವಿನಾಶಕ ಶ್ರೀ ಗಣಪತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ಅಂತ ಹೇಳ್ತಾ ನೋಡಿ. ಇದು ಆವರಣ, ದೇವಸ್ಥಾನದ ಆವರಣ ನೋಡಿ. ಹಾಗೆ ಸಣ್ಣದಾಗಿ ಸಿಟಿ ಮಧ್ಯೆ ಅಶೋಕವರ್ಲಿರುವ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನ ತ್ರಿಶೂಲ ಲೈಟಾಗಿ ನೋಡಿ. ಇಲ್ಲೊಂದು ಎಲ್ಲ ದೇವತೆಗಳನ್ನ ಫೋಟೋಗಳನ್ನ ಇದೆ. ನಾನು ಚಿಕ್ಕಲ್ಲಿರ್ಬೇಕಾದ್ರೆ ಮಲೆ ಮಹದೇಶ್ವರ ಬಗ್ಗೆ ಏನೇ ವಿಚಾರ ಆಗಲಿ ತಿಳ್ಕೊಬೇಕಾದ್ರೆ ಇಲ್ಲಿ ನಾನು ಬಂದು ಸುಮಾರು ಒಂದು 25 ವರ್ಷದ ನಾನು ಮಾತು ಹೇಳ್ತಾ ಇರೋದು. ಇಲ್ಲಿ ಬಂದಾಗ ಮಲೆ ಮಹದೇಶ್ವರದೊಂದು ಇತಿಹಾಸ ಇಲ್ಲಿಂದ ನಾನು ಶುರು ಮಾಡಿದ್ದು. ಮಲೆ ಮಹದೇಶ್ವರರು ಎಲ್ಲಿಂದ ಬಂದರು, ಏನಕ್ಕೋಸ್ಕರ ಬಂದರು, ಏನೇನು ಪವಾಡ ಮಾಡಿದ್ದಾರೆ, ಯಾವ್ಯಾವ ಮಠ ಸುತ್ತಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಪವಾಡ ಮಾಡಿದ್ದಾರೆ ಅಂತ ನಾನು ವಿಷಯ ಮುಂದಕ್ಕೆ ನಾನು ಕಾಡಂಚಿನ ಗ್ರಾಮಗಳಲ್ಲಿ ಒಂದೊಂದು ಇಂಚಿಂಚು ಮಾಹಿತಿನ ನಿಮಗೆ ತೋರಿಸ್ಕೊಡ್ತೀನಿ. ಮೈಸೂರಿಂದ ಬೆಟ್ಟದ ಗಂಟ ಏನೇನು ಮಲೆ ಮಹದೇಶ್ವರರು ಎಲ್ಲೆಲ್ಲಿ ಹೋದರು, ಯಾವ್ಯಾವ ಮಠದಲ್ಲಿ ಏನೇನು ಪವಾಡ ಮಾಡೋದು ತೋರಿಸ್ರಿ. ಆದರೆ ಇಲ್ಲಿ ಈ ಒಂದು ದೇವಸ್ಥಾನಕ್ಕೆ ನೀವು ಬಂದಿರ್ತೀರ, ಮೈಸೂರಲ್ಲಿ ಎಲ್ಲ ಒಂದು ಏರಿಯಾಗಳಿಂದನೂ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಬಂದಿರ್ತೀರ. ಗೊತ್ತಿಲ್ಲದೆ ಇರೋರು ಸೋಮವಾರ ಬೆಳಗ್ಗೆ 5 ಗಂಟೆಯಿಂದ ಸುಮಾರು 12 ಗಂಟೆ ಗಂಟನೂ ಇರ್ತದೆ, 11 ಗಂಟೆ ಗಂಟನೂ ಇರ್ತದೆ. ಆ ಜನಸಾಗರ, ಆ ಒಂದು ಭಕ್ತಿ ನಿಮಗೆ ಇಲ್ಲೇನು ಅಂತ ಹೇಳಿದ್ರೆ ನಮ್ಮ ಲೊಕೇಶನ್ ಇದ್ದಾರೆ. ನಾನು ಒಳಗಡೆ ಮೈಸೂರು ಫಸ್ಟು ನೋಡಿ. ಇಲ್ಲಿ ಬಂದ ತಕ್ಷಣ ಶ್ರೀ ಮಲೆ ಮಹದೇಶ್ವರಿಗೆ ಶರಣೆ ಶಂಕಮ್ಮನ ಮಕ್ಕಳಾದ ಕಾರಯ್ಯ ಮತ್ತು ಬಿಲ್ಲಯ್ಯ, ಯಾರಿಗೆ ಮಲೆ ಮಹದೇಶ್ವರಿಗೆ ಅವರ ಒಕ್ಕಲು ಪಡ್ಕೊಂಡು ಮಲೆ ಮಹದೇಶ್ವರರು ಇವತ್ತಿಗೂ ಯಾವುದೋ 77 ಮನೆ ಕೈಲಾಸದಲ್ಲಿ ತಪಸ್ಸು ಮಾಡ್ಬೇಕಾದ್ರೆ ಕಾರಯ್ಯ ಮತ್ತು ಬಿಲ್ಲಯ್ಯಗೆ ನನ್ನ ಭಕ್ತರು ಬೆಳಗ್ಗೆ ಬರ್ಬೋದು, ಮಧ್ಯಾಹ್ನ ಬರ್ಬೋದು, ನೈಟ್ ಬರ್ಬೋದು, ಅವ್ರಿಗೆ ಯಾವುದೇ ರೀತಿ ಕಾಡು ಪ್ರಾಣಿಗಳಿಂದ ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂತ ಮಲೆ ಮಹದೇಶ್ವರ ಆಜ್ಞೆ ಆಗಿದೆ. ಇವತ್ತಿಗೂ ಅದಕ್ಕೇ ನಾವು ಯಾವುದೇ ರೀತಿ ಹೋಗ್ಬೇಕಾದ್ರೆ ಯಾವೊಂದು ಇಂಚು ಉಳ್ಕಡ್ಡಿನೂ ಮಲೆ ಮಹದೇಶ್ವರ ಭಕ್ತರಿಗೆ ಏನು ತೊಂದರೆ ಆಗಲ್ಲ ಅಂತ ನೀವೇ ನೋಡ್ಬೋದು. 24 ಗಂಟೆ ಓಡಾಡ್ತಾರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ, ನೋಡ್ಬೋದು. ಇಲ್ಲೊಂದು ಇದು ಬಿಲ್ಲಯ್ಯ ನೋಡಿ, ಇದು ಬಿಲ್ಲಯ್ಯ, ಇದು ಕಾರಯ್ಯ ನೋಡಿ. ಈಗ ನಮ್ಮ ಈಗ ನೋಡ್ಬೋದು, ಇದೇ ಅಂಕಣ. ಈ ಅಂಕಣದಲ್ಲಿ ಏನೇ ನೀವೊಂದು ಕಷ್ಟ ಆಗಿರ್ಬೋದು, ನಿಮ್ಮಲ್ಲಿ ಏನೇ ಕಷ್ಟಗಳಿದ್ರೂ ಪರವಾಗಿಲ್ಲ, ಅದನ್ನು ನೀವು ಇಲ್ಲಿ ಬಂದು ಕೇಳ್ಕೊಂಡ್ರೆ ಆಗುತ್ತೆ. ಏನಕ್ಕೆ ನಾನು ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ನಾನು ಚಿಕ್ಕನಿಂದ ಈ ಒಂದು ದೇವಸ್ಥಾನಕ್ಕೆ ನಾನು ಬರ್ತಾಯಿದ್ದೀನಿ. ಎಷ್ಟು ಬೂದಿ ಮುಚ್ಚಿದ ಕೆಂಡದಂತೆ ನಾವೇನು ಕೇಳ್ಕೊಂಡ್ರೂ ಸ್ವಲ್ಪ ತಡ ಆಗ್ಬೋದು, ಮಲೆ ಮಹದೇಶ್ವರ ಅನುಗ್ರಹ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಏನಕ್ಕೆ
ಮೈಸೂರಿನ ಮೊದಲನೆಯ ಪುರಾತನ ಕಾಲದ ಇತಿಹಾಸವುಳ್ಳ ಮಹಾರಾಜರು ಈ ಒಂದು ದಸರಾ ಸಂದರ್ಭದಲ್ಲಿ ಈ ರೋಡಲ್ಲೇ ಮೆರವಣಿಗೆ ಹೋಯ್ತಾಗಿದ್ದು ಪುಣ್ಯವಾದ ಒಂದು ಮಹತ್ವವಾದ ಒಂದು ದೇವಸ್ಥಾನ. ನೀವು ಅಕಸ್ಮಾತ್ ನೀವು ಗೊತ್ತಿಲ್ಲದೇ ಇರೋ ಪರವಾಗಿಲ್ಲ, ಬಿಡುವು ಮಾಡ್ಕೊಂಡು ಸೋಮವಾರ ಒಂದು ದಿನ ಈ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಈ ನಿಮಗೆ ಏನು ಕಷ್ಟ, ನಿಮ್ಮಲ್ಲಿ ಏನು ಸಮಸ್ಯೆಗಳಿರುತ್ತೆ ಎಲ್ಲ ಮಾಯದ ರೂಪದಲ್ಲಿ ಮಲೆ ಮಹದೇಶ್ವರು ನಿಮ್ಮನ್ನ ಅನುಗ್ರಹ ಕೊಟ್ಟು ಮಂಗಳ ಉಂಟು ಮಾಡ್ತಾರೆ. ನೋಡಿ, ಇದೇ ಶ್ರೀ ಮಲೆ ಮಹದೇಶ್ವರ. ಇದು ಇಲ್ಲೇ ನಮ್ಮ ಲೊಕೇಶನ್ ಅಂತ ಮಾತಾಡಿಸ್ತೀನಿ, ಏನೇನು ಮಾಹಿತಿ ಏನೇನು ಇದು ಅನ್ನೋದ. ಲೊಕೇಶನ್ ಅವರೇ ನಮಸ್ತೆ. ನಮಸ್ತೆ. ನಮಗೆ ಲೊಕೇಶನ್ ಅವ್ರು ಚಿಕ್ಕನಿಂದಲೂ ಗೊತ್ತು. ಅವರೇ ಮಲೆ ಮಹದೇಶ್ವರಿಗೆ ಪೂಜೆ ಮಾಡ್ಕೊಂಡು ಬರೋ ಭಕ್ತಾದಿಗಳಿಗೆ ಏನು ಅವ್ರವ್ರದ್ದು ಏನೇನು ಇದೆ, ಏನೇನು ಕಷ್ಟಗಳು ಕಾರ್ಯಗಳು ಈ ಸಮಸ್ಯೆಗಳಿದ್ರೆ ಏನೇ ಒಂದು ಧೈರ್ಯ ಕೊಟ್ಟು ಭಕ್ತರನ್ನು ಕಳಿಸ್ಕೊಡ್ತಾರೆ. ಅದಕ್ಕೆ ನಮಸ್ಕಾರ ಲೊಕೇಶನ್ ಅವರೇ. ಈ ಒಂದು ದೇವಸ್ಥಾನ ಬಗ್ಗೆ ಏನು ಹೇಳ್ತೀರಾ ಲೊಕೇಶನ್ ಅವರೇ? ಇತಿಹಾಸ ಎಷ್ಟೇ ವರ್ಷದ ಇತಿಹಾಸ ಲೊಕೇಶನ್ ಅವರೇ? 350ರಿಂದ 400 ವರ್ಷದ ಇತಿಹಾಸ ಇದೆ. ಇದು ಉದ್ಭವ ಆಗಿರೋ ದೇವಸ್ಥಾನ. ಸ್ವಲ್ಪ ಜ್ವರ ಮೂರ್ತಿ. ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಸೋಮವಾರ ವಿಶೇಷ ಪೂಜೆ ಇರುತ್ತೆ, ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ, ಮತ್ತೆ ಕಾರ್ತಿಕ ದೀಪಾವಳಿ ಮತ್ತೆ ಶಿವರಾತ್ರಿಯಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಪ್ರತಿ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಹಾಲಭಿಷೇಕ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹಾಲಭಿಷೇಕ ನಡೆಯುತ್ತೆ ಮತ್ತು ರುದ್ರಾಭಿಷೇಕ ಆಗುತ್ತೆ. ಅನಂತರ ಅಲಂಕಾರ, ಲಿಂಗುಗೆ ಅಲಂಕಾರ ಆಗುತ್ತೆ. ಲಿಂಗು ಅಲಂಕಾರ ಆದ್ಮೇಲೆ ಮಧ್ಯಾಹ್ನದ ಮೇಲೆ ಕೊಳಗಕ್ಕೆ ಅಲಂಕಾರ ಮಾಡ್ತೀವಿ. ಸಂಜೆ ವಿಶೇಷವಾಗಿ ಅಲಂಕಾರ ಇರುತ್ತೆ. ಪ್ರಸಾದ ವಿನಿಯೋಗ ಇರುತ್ತೆ. ಬೆಳಿಗ್ಗೆ ಪ್ರಸಾದ ವಿನಿಯೋಗ ಇರುತ್ತೆ, ಸಂಜೆ ಪ್ರಸಾದ ವಿನಿಯೋಗ ಇರುತ್ತದೆ. ಇದು ಇಲ್ಲಿಯ ದೇವಸ್ಥಾನದ ವಿಶೇಷ ಎಂದರೆ ಇತಿಹಾಸದ ಪ್ರಸಿದ್ಧವಾದ ದೇವಸ್ಥಾನ. ಮಹಾರಾಜರ ಕಾಲದಿಂದಲೂ ಇಲ್ಲಿ ಒಂದು 350-400 ವರ್ಷದಿಂದ ಈ ದೇವಸ್ಥಾನ ಹಿಂದೆನೇ ದಸರಾ ಪ್ರೊಸೆಷನ್ ಹೋಗ್ತಾ ಇತ್ತು. ಕಾಲಕ್ರಮೇಣ ಜಾಗ ಚಿಕ್ಕದು ಅಂತ ಅದನ್ನ ಚೇಂಜ್ ಮಾಡಿದ್ದಾರೆ. ಅದೇ ಆವಾಗಲಿಂದ ಈ ದೇವಸ್ಥಾನ ಪ್ರಸಿದ್ಧವಾಗಿದೆ. ಇಲ್ಲಿ ನಿಮಗೆ ಉದ್ಭವ ಅಂದ್ರೆ ಉದ್ಭವ ಲಿಂಗ ಸಣ್ಣದಾಗೆ ಇಲ್ಲಿ ಉದ್ಭವ ಆಗಿರೋ ಲಿಂಗ, ಅದು ಅದೇ ವಿಶೇಷವಾದ ಪೂಜೆ ನಡೀತಾ ಇದ್ದಿದ್ದು. ಅದು ಕಾಲಕ್ರಮೇಣ ಅದನ್ನು ಬೇರೆ ಅದು ಜನಗಳಿಗೋಸ್ಕರ ಕಾಣೋಕ್ಕೋಸ್ಕರ ಒಂದು ಪ್ರತಿಷ್ಠಾಪನೆ ಮಾಡಿ ಒಂದು ಲಿಂಗ, ದೊಡ್ಡ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಅದಕ್ಕೂ ವಿಶೇಷ ಪೂಜೆ ನಡೆಯುತ್ತೆ ಮತ್ತು ಉದ್ಭವ ಮೂರ್ತಿಗೂ ವಿಶೇಷವಾದ ಪೂಜೆ ನಡೆಯುತ್ತೆ. ಇಲ್ಲಿ ನಿಮಗೆ ಸೋಮವಾರ ಭಕ್ತಾದಿಗಳು ಬರ್ತಾರೆ. ಸುಮಾರು ಭಕ್ತಾದಿಗಳು ಬಂದಾಗ ನಿಮಗೆ ಗೊತ್ತಿರಂಗೆ ಎಷ್ಟೋ ಜನಕ್ಕೆ ಅವ್ರು ಕೇಳ್ಕೊಂಡು ಇಷ್ಟಾರ್ಥ ಮಂಗಳಗಳನ್ನ ಉಂಟಾಗಿದ್ಯಾ, ಅದನ್ನ ಒಂದೆರಡು ಹೇಳಿ ಜನಗಳ ಗೊತ್ತಾಗ್ಬೇಕು. ಅವ್ರ ಕೋರಿಕೆಗಳೆಲ್ಲ ಈಡೇರಿದೆ. ಅವ್ರು ಏನು ಕೇಳ್ಕೊಂತಾರೆ ಅದು ಸ್ವಲ್ಪ ನಿಧಾನವಾಗುತ್ತೆ, ಈಡೇರಿದೆ. ಎಲ್ಲಿಂದ ಭಕ್ತಾದಿಗಳು ಬರ್ತಾರೆ ಲೊಕೇಶನ್? ನಮ್ಮ ಸುತ್ತಮುತ್ತ ಎಲ್ಲ ಕಡೆಯಿಂದ ಬರ್ತಾರೆ. ಸೋಮವಾರ ಅಂದ್ರೆ ನಾನು ನೋಡಿದಂಗೆ ವಿಶೇಷ ಇದೆ. ಮತ್ತೆ ನಮ್ಮ ಸುತ್ತಮುತ್ತ ಮೈಸೂರು, ಬೆಂಗಳೂರು ಎಲ್ಲ ಕಡೆಯಿಂದಲೂ ಬರ್ತಾರೆ. ಈ ಕಡೆ ದಾವಣಗೆರೆ, ಹುಬ್ಳಿ ಸೈಡಿಂದಲೂ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಎಲ್ಲ ಇದಾಗಿ. ನಿಮಗೆ ಇದು ಜಾತ್ರೆ ಅಂತ ಏನಾದ್ರು ಮಾಡ್ತೀರಾ ಈ ಒಂದು ದೇವಸ್ಥಾನ? ಜಾತ್ರೆ ಅನ್ನೋದಿಲ್ಲ, ಪ್ರಸಾದ ವಿನಿಯೋಗ ಇರುತ್ತೆ. ಕಾರ್ತಿಕದಲ್ಲಿ ಇರ್ತದೆ. ಮತ್ತೆ ಪ್ರತಿ ಸೋಮವಾರ ಇದ್ದೇ ಇರ್ತದೆ. ಪ್ರತಿ ಸೋಮವಾರ ಬರೀ ಜಾತ್ರೆ ವಿಶೇಷ ಅಂತಿಲ್ಲ, ಬರೀ ಬೆಳಿಗ್ಗೆ ಇರ್ತದೆ, ಸಂಜೆ ಇರ್ತದೆ. ನಿಮಗೆ ಈಗ ನೀವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮಗೆ ಏನಾರು ಮಲೆ ಮಹದೇಶ್ವರ ಅನುಗ್ರಹ ಬಿದ್ದಿರೋದನ್ನ ಭಕ್ತಾದಿಗಳಿಗೆ ಏನಾದ್ರು ನಿಮ್ಮ ಮನಸ್ಸಲ್ಲಿ ಹೇಳ್ಬೇಕು ಇಷ್ಟ ಅಂತಿದ್ರೆ ಒಂದೆರಡು ಸಾಲ ಹೇಳಿ. ಯಾವ್ದಾದ್ರು ಒಂದು ನಿಮ್ಗೆ ಅನುಭವ ಆಗಿದೆ. ನನಗೂ ಅನುಭವ ಆಗಿದೆ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ನಾನು ದೇವಸ್ಥಾನದ ಒಳಗೆ ಬಂದ ಮೇಲೆ ನನ್ಗೆ ಯಾವ ತೊಂದರೆ ಇಲ್ದಂಗೆ ಇಲ್ಲಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಯಾವ ತೊಂದರೆನೂ ಆಯ್ತಾ ಇಲ್ಲ ಇಲ್ಲಿಂದ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಇದೆ. ನನಗೆ ಒಂದು ಆಕ್ಸಿಡೆಂಟ್ ಆದಾಗ ಇದೇ ಸೋಮವಾರ ವಿಶೇಷ ಪೂಜೆ ದಿನ, ಹಿಂದೂ ದಿನನೇ ನನಗೆ ಆಕ್ಸಿಡೆಂಟ್ ಆಯ್ತು. ನೈಟು ಆಕ್ಸಿಡೆಂಟ್ ಆಗಿ ನಾನು ಫುಲ್ ಮೈಕೈಗೆಲ್ಲ ತರ್ಚೋಗಿತ್ತು. ಪೂಜೆ ಮಾಡೋ ಅವಶ್ಯಕತೆ ಅಂದ್ರೆ ಆ ಪರಿಸ್ಥಿತಿ ನಾನು ಇತ್ತಿಲ್ಲ. ಆದ್ರೂ ಅವತ್ತು ನಾನು ಧೈರ್ಯ ಮಾಡಿ ರಾತ್ರಿ ನಿದ್ದೆಗೆಟ್ಟಿದ್ರು ಬೆಳಿಗ್ಗೆ ಸ್ನಾನ ಮಾಡಿ ಬಂದು ಈ ದೇವಸ್ಥಾನದಲ್ಲಿ ನಿಂತ್ಕೊಂಡೆ. ನನಗೆ ಯಾವ ತೊಂದರೆನೂ ಆಗಿಲ್ಲ ಅವತ್ತು. ಅಷ್ಟು
ಶಕ್ತಿ ಇರೋ ದೇವಸ್ಥಾನ ಇದು. ಯಾಕೆ ನಾನು ಒಳಗೆ ಬಂದ ಮೇಲೆ ನನಗೆ ತೊಂದರೆನೇ ಆಗಲಿಲ್ಲ, ಅದು ಆಟೋಮೆಟಿಕ್ ಆಗಿ ಎಲ್ಲ ಮಾಯ ಆದಂಗೆ ಆಗೋಯ್ತು. ನಾನು ಒಂದು ಹಾಸ್ಪಿಟ್ಲಿಗೆ ಸಮೇತ ಹೋಗ್ಲಿಲ್ಲ ಅವಾಗ. ಇದು ನನ್ನ ಅನುಭವ. ಒಟ್ಟಲ್ಲಿ ಏನಂದ್ರೆ ಏನೇ ಕಷ್ಟ ಇದ್ರೂ ನಿಧಾನ ಆದ್ರೂ ಈ ಒಂದು ದೇವಸ್ಥಾನಕ್ಕೆ ಬಂದರೆ 100% ನೆರವೇರುತ್ತೆ. ನೋಡಿ ಭಕ್ತಾದಿಗಳೇ, ಮಲೆ ಮಹದೇಶ್ವರದು ಪವಾಡಗಳು, ಇತಿಹಾಸಗಳು ಎಲ್ಲ ನೋಡಿದಾಗ ಎಲ್ಲೇ ಹೋದ್ರು, ಯಾವ ಕಡೆ ದಿಕ್ಕಲ್ಲಿ ಹೋದ್ರೂ ಮಲೆ ಮಹದೇಶ್ವರ ಒಂದು ಭಕ್ತ ಸಮೂಹವಾಗಲಿ, ಮಲೆ ಮಹದೇಶ್ವರ ಅರ್ಚಕ ಸಮೂಹದಾಗಲಿ, ಯಾವುದೇ ರೀತಿ ಆಗಲೂ ಅವರು ಹೇಳೋದು ಒಂದೇ, ನಮ್ಗೆ ಯಾವ ರೀತಿ ಕಷ್ಟ ಇಲ್ಲ, ಮಲೆ ಮಹದೇಶ್ವರ ಪೂಜೆ ಮಾಡ್ಕೊಂಡು ಹೋದ್ರೆ ಯಾವ ರೀತಿ ಕಷ್ಟ ಇಲ್ಲ ಅಂತ ನಾನೇ ಸುಮಾರು ವೀಡಿಯೋಗಳನ್ನ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಇನ್ನೇನಾರಕ್ಕೂ ಹೇಳ್ಬೇಕಾ ದೇವಸ್ಥಾನದ ಬಗ್ಗೆ? ಒಂದೆರಡು ಸಾಲಲ್ಲಿ ನಿಮಗೆ ಏನು ಹೇಳಬೇಕು ಅಂದರೆ ಒಂದೆರಡು ಸಾಲಲ್ಲಿ ಲೊಕೇಶನ್ ಅವ್ರು ಹೇಳಿ. ವಿಶೇಷ ಅಂದರೆ ಇಲ್ಲಿ ನೀವು ನೆನೆಸಿದ್ದು ನೆರವೇರುತ್ತೆ. ಮತ್ತೆ ನೀವು ಕಷ್ಟ ಅಂದ್ರೂ ಸಾಕು, ಅವತ್ತು ನಿಮ್ಗೆ ಏನಾದ್ರು ಬೇಕು ಅಂದರೆ ಅದು ಗ್ಯಾರಂಟಿ ನೆರವೇರುತ್ತೆ. ಇಲ್ಲಿ ಇದಾಗುತ್ತೆ ಅದು. ಯಾಕೆಂದರೆ ಒಂದು ಪವಾಡ ಇದ್ದಂಗೆ. ನಾವು ಇವತ್ತು ನೆನೆಸಿದ್ದು ಏನಪ್ಪ ಈ ಥರ ಆಗ್ಬಿಟ್ಟಿದೆ ನಮಗೆ, ನಾಳೆ ಪರಿಸ್ಥಿತಿ ಏನು ಅಂದ ತಕ್ಷಣ ದೇವರು ಯಾವ್ದಾದ್ರು ರೂಪದಲ್ಲಿ ಒಂದು ಏನಾದ್ರು ಮಾಡ್ಕೊಟ್ಟಿರ್ತಾನೆ. ಇಲ್ಲಿ ಅನುಭವ ಆಗಿದೆ. ನಿಮಗೆ ಇದು ಸೋಮವಾರ ಬೆಳಿಗ್ಗೆ ಬಿಟ್ರೆ ನೀವಿನ್ನು ಸಾಯಂಕಾಲ ಗಂಟೆ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆದ್ರೆ ರಾತ್ರಿ 11:30 ಗಂಟೆ ಓಪನ್ ಇರ್ತದೆ ದೇವಸ್ಥಾನ. ಅಭಿಷೇಕ ನಡೀತಾ ಇರ್ತದೆ, ವಿಶೇಷವಾದ ಪೂಜೆ ನಡೀತಾ ಇರ್ತದೆ, ಪ್ರಸಾದ ವಿನಿಯೋಗ ನಡೀತಾ ಇರ್ತದೆ. ಸೋಮವಾರ ಮಾತ್ರ. ಸೋಮವಾರ. ಅಮಾವಾಸ್ಯೆ ದಿನ ಸೇಮ್. ಅಮಾವಾಸ್ಯೆ ದಿನ ಅಷ್ಟೇ ಹಾಲಾಭಿಷೇಕ ಇರ್ತದೆ, ರುದ್ರಾಭಿಷೇಕ ಇರ್ತದೆ, ಪ್ರಸಾದ ವಿನಿಯೋಗ ಇರ್ತದೆ ಅಮಾವಾಸ್ಯೆ ದಿನ. ಮತ್ತೆ ದೀಪಾವಳಿಲಿ ವಿಶೇಷ ಪೂಜೆ ಇರ್ತದೆ. ಅವತ್ತು ಕಾರ್ತಿಕದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಹಾಲಾಭಿಷೇಕ, ರುದ್ರಾಭಿಷೇಕ, ಮತ್ತೆ ಪ್ರಸಾದ ವಿನಿಯೋಗ ನಡೀತಾ ಇರ್ತದೆ. ಶಿವರಾತ್ರಿಯಲ್ಲಿ ವಿಶೇಷ ಪೂಜೆ, 5 ಅಭಿಷೇಕ ಆಗುತ್ತೆ. ಅವತ್ತು ಜಾಗರಣೆ ಇರ್ತದೆ ನಮ್ಮ ದೇವಸ್ಥಾನದಲ್ಲಿ. ನಮ್ಮ ದೇವಸ್ಥಾನ ಫುಲ್ ಓಪನ್ ಇರ್ತದೆ ಅವತ್ತು ಶಿವರಾತ್ರಿ. ಅದೇ ಒಂದೇ ನಿಮಿಷ ಅದು ಎಲ್ಲಿ ತೋರಿಸಿ. ಅದೇ ನೀವು ಲಿಂಗನ ನಾವು ಆ್ಯಕ್ಚುಲಿ ಒಳಗಡೆ ಮಾಡೋಕ್ಕಾಗಲ್ಲ, ಕೈ ಇಂಥ ಕಡೆ ಇದು ನೋಡಿ ಅವರು ಒಳಗಡೆ ಹಾಕೊಳ್ಳೋಕೆ ಅದು ನಾವು ತೋರ್ಸಂಗಿಲ್ಲ. ನೋಡಿ ನಮ್ಮ ದೇವಸ್ಥಾನದ ಉದ್ಭವ ಮೂರ್ತಿ ನೋಡಿ, ಅಲ್ಲೇ ಬಸವ ಇದೆ ನೋಡಿ ಭಕ್ತಾದಿಗಳೇ, ಅವರು ಲೊಕೇಶನ್ ಅಲ್ಲೇ ಆ ಉದ್ಭವ ಮೂರ್ತಿ. ಮತ್ತೆ ಇದು ಇಲ್ಲಿ ಅದ್ರದ್ದು ಮೇಲ್ಗಡೆ ಇದು ಇದೆ ಪೀಠ ಇದೆ. ಆ ಪೀಠ ಎಲ್ಲ ಫುಲ್ ಕಲ್ಲಿಂದು, ಅದ್ರ ಕೆಳಗಡೆ ಲಿಂಗು ಇರೋದು. ಆಕ್ಚುಲಿ ಇದು ಮೊದಲು ಏನಾಗಿದೆ, ಬಂಡೆ ತರ ಇದ್ದಿದ್ದ ಅಥವಾ ಬಂಡೆ ತರ? ಸುತ್ತ ಬಂಡೆ ಇದ್ದಿದ್ದು. ಅದ್ರ ಕೆಳಗಡೆ ಸ್ಟೆಪ್ ಇದೆ, ಮೆಟ್ರೋ ಟೈಪ್, ಅದ್ರ ಕೆಳಗಡೆ ಲಿಂಗು ಇದೆ. ನೋಡಿ ಭಕ್ತಾದಿಗಳೇ, ಇಂಥ ಒಂದು ಅದ್ಭುತವಾದ ಇತಿಹಾಸವುಳ್ಳ ಒಂದು ದೇವಸ್ಥಾನ ಇದು. ನೀವು ಏನೋ ನೋಡಿಂದೇ ಹೋದ್ರೂ ಪರವಾಗಿಲ್ಲ. ಸೋಮವಾರ ನಿಮಗೆ ಮೈಸೂರು ಲಷ್ಕರ್ ಪೊಲೀಸ್ ಸ್ಟೇಷನ್ ಸರ್ಕಲ್, ಪೋಸ್ಟ್ ಆಫೀಸ್ ಸರ್ಕಲಿಂದ ಈ ಕಡೆ ಅಶೋಕ ರೋಡ್ ಬಂದರೆ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನ ಅಶೋಕ ರೋಡಲ್ಲಿರೋ ಒಂದು ದೇವಸ್ಥಾನ ಇದು. ಆ ಒಂದು ದೇವಸ್ಥಾನ ನೀವು ನೋಡ್ಬೋದು. ನೋಡಿ, ನಮಗೆ ಪಾಪ ಅವ್ರ ಸಮಯನ ಬಿಡು ಮಾಡಿಕೊಟ್ಟು ನಮ್ಮ ಲೊಕೇಶನ್ ಅವರು ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಏನೇ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗದೆ ಹೋದ್ರೂ ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬಂದು ನಿಮ್ಮ ಏನೇ ಕೇಳ್ಕೊಂಡ್ರೂ ಈ ಒಂದು ದೇವಸ್ಥಾನದಲ್ಲಿ ನೆರವೇರುತ್ತೆ. ಚಿನ್ನದಗಿರಿ ಮಾದಪ್ಪ ಅಂತ ಆಚೆ ಓಡಿರ್ತದೆ. ಆ ಒಂದು ಚಿನ್ನದಗಿರಿಯಿಂದ ಮಾದಪ್ಪನ ಎಲ್ಲೋದ್ರೂ ಮಹದೇಶ್ವರರೇ, ಎಲ್ಲ ಮಹದೇಶ್ವರ ಚಿನ್ನದಗಿರಿ ಮುದ್ದು ಮಾದಪ್ಪ ಅಂತ ಓಡಿರ್ತದೆ. ಆ ಒಂದು ಬೋರ್ಡು ಬಂದರೆ ನೀವು ಈ ದೇವಸ್ಥಾನ ನೀವು ವೀಕ್ಷಣೆ ಮಾಡ್ಬೋದು. ಏನಕ್ಕೆ ಭಾರಿ ಒಂದು ಇದ್ದಿರೋವಂಥ ಒಂದು ದೇವಸ್ಥಾನ ನೋಡಿ. ಇದು ನೋಡಿ, ಇದು ಒಂದು ದೇವಸ್ಥಾನ. ಇದು ಮೇಲೆ ಮಳೆ ಗಿಳೆ ಬಂದರೆ ಏನೂ ಇದಾಗಲ್ಲ. ಭಕ್ತ ಸಾಗರ ನೀವೊಂದು ಸೋಮವಾರ ನೋಡಿ ತೋರಿಸ್ತಾ ನಿಮಗೆ ಸೋಮವಾರ ನಿಮಗೆ ಈ ಭಕ್ತ ಸಾಗರ ಇಲ್ಲೇ ಈ ಕ್ಯೂಯಲ್ಲಿ ಇರ್ತದೆ. ನೀವು ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ. ಇನ್ನೂ ಅತಿ ಹೆಚ್ಚು ಮಾಹಿತಿನ ಮಲೆ ಮಹದೇಶ್ವರದಾಗಲಿ ಪ್ಲಸ್ ದೇವತೆಗಳ ಯಾವುದೇ ಒಂದು ದೇವಸ್ಥಾನ ಆಗಲಿ, ಕಾಡಂಚಿನ ಗ್ರಾಮಗಳಾಗಲಿ, ಪವಾಡ ಇರಲಿ, ಲೀಲೆ ಆಗಲಿ, ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಪವಾಡರ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ದೇವರ ಶಕ್ತಿಯ ಪುಣ್ಯ ದರ್ಶನ ಯೂಟ್ಯೂಬ್ ಚಾನಲ್ ಹಂಗೆ ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡ್ತೀನಿ ಅಂತ ಹೇಳ್ತಾ, ಮಲೆ ಮಹದೇಶ್ವರರು ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪುಣ್ಯವಾದ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿದೇನು ವಿಶೇಷತೆ ಅಂತ ನಾವು ತೋರಿಸ್ಕೊಡ್ತೀನಿ ಹೇಳ್ತಾ ನಮಸ್ಕಾರ.